ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ರೇವತಿ ನಕ್ಷತ್ರ. ದಿನಾಂಕ 17/4/2026 ಶುಕ್ರವಾರ. ಮುಖ್ಯಾಂಶಗಳು. ಒಳಲೆ ಮಾವಿನಕಾಡಿನಲ್ಲಿ ಗಣಪತಿ ಹೋಮ. ಏಪ್ರಿಲ್ 18ರಿಂದ ಜೆಸಿಬಿಎಂ ಕಾಲೇಜಿನಲ್ಲಿ ಹಲಸಿನ ಮೇಳ. ಸುದ್ದಿಯ ವಿವರ. ನೆಮ್ಮಾರ್ ಗ್ರಾಮ ಪಂಚಾಯಿತಿ ಒಳಲೆ ಮಾವಿನಕಾಡು ಶ್ರೀ ಗಣಪತಿ ಸನ್ನಿಧಿಯಲ್ಲಿ ಶ್ರೀ ಮಹಾಗಣಪತಿ ಹೋಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕಚ್ಚೋಡಿ ಶೇಖರ ಭಟ್ ನೇತೃತ್ವದಲ್ಲಿ ಋತ್ವಿಜರ ತಂಡ ಮೋದಕ ಗಣಹೋಮ ನಡೆಸಿದರು. ಗಣಹೋಮದ ಸಂಕಲ್ಪವನ್ನು ರವೀಂದ್ರ ದಂಪತಿ ಹಾಗೂ ಗಣಪತಿ ಪೂಜೆಯ ಸಂಕಲ್ಪವನ್ನು ತೋಟದ ಕುಂಬ್ರಿ ಸತೀಶ್ ಹಾಗೂ ರಚನಾ ಕೈಗೊಂಡರು. ರಂಗನಾಥ್, ಕೃಷ್ಣಸ್ವಾಮಿ, ಮಲ್ಲಂದೂರು ನಾಗರಾಜ್, ಟಿ.ಆರ್. ಕೃಷ್ಣಮೂರ್ತಿ, ವೆಂಕಟರಾವ್, ಬಾಲಕೃಷ್ಣ, ಒಳಲೆ ಉದಯ, ಸದಾಶಿವ ಇತರರು ಇದ್ದರು. ನಾವು ಮಾಡುವ ಸೇವೆ ಸಣ್ಣದಿರಲಿ ದೊಡ್ಡದಿರಲಿ ನಿಸ್ವಾರ್ಥ ಭಾವ ಹಾಗೂ ಸಾಂಘಿಕ ಮನೋಭಾವ ಇದ್ದಾಗ ಮಾತ್ರ ಸಮುದಾಯಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಲು ಸಾಧ್ಯ ಎಂದು ಬ್ರಾಹ್ಮಣ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲ ಆನಂದಸ್ವಾಮಿ ಹೇಳಿದರು. ಬ್ರಾಹ್ಮಣ ಮಹಾಸಭಾದ ಮಹಿಳಾ ಘಟಕ ವತಿಯಿಂದ ಬುಧವಾರ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳವಳ್ಳಿ ಮಂಜುನಾಥ ಭಟ್ ಮನೆಯಂಗಳದಲ್ಲಿ ಏರ್ಪಡಿಸಿದ್ದ ವಿಪ್ರ ಮಹಿಳೆಯರಿಗೆ ಸ್ಪರ್ಧೆ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಬಿಎಲ್ ರವಿಕುಮಾರ್, ಮಹಾಸಭಾವು ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾ ಸಂಚಾಲಕಿ ಪುಷ್ಪಾ ಲಕ್ಷ್ಮೀನಾರಾಯಣ್, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಜೇಶ್ವರಿ, ಗಾಯತ್ರಿಯವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿದ ಕೃಷಿಕ ಮಂಜುನಾಥ್ ಭಟ್ರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಸಭಾದ ಉಪಾಧ್ಯಕ್ಷರಾದ ಬಂಡ್ಲಾಪುರ ಶ್ರೀಧರರಾವ್, ಸುಧೀಂದ್ರ ಬೆಟ್ಟಗದ್ದೆ, ಕಾರ್ಯದರ್ಶಿ ಮಹಾಬಲ ಭೀಡೆ, ಕೋಶಾಧ್ಯಕ್ಷ ಅಣ್ಣುಕುಡಿಗೆ ಶ್ರೀಧರರಾವ್, ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಕವನ ಶ್ಯಾಮಸುಂದರ್, ಗಾಯತ್ರಿ ರಮೇಶ್, ಶ್ರೀವಿದ್ಯಾ ಅನಂತ, ಸುವರ್ಣ ಕೃಷ್ಣಮೂರ್ತಿ, ನಾಗಮಣಿ ಉಪಸ್ಥಿತರಿದ್ದರು. ಹಲಸಿನ ಉತ್ಪನ್ನವನ್ನು ಜನಪ್ರಿಯಗೊಳಿಸಲು ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ 3 ದಿನದ ಹಲಸು ಮತ್ತು ಸ್ವದೇಶಿ ಮೇಳ ಏಪ್ರಿಲ್ 18ರಿಂದ 3 ದಿನ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಹೇಳಿದರು. ಪಟ್ಟಣದ ಕನ್ನಡ ಭವನದಲ್ಲಿ ಗುರುವಾರ ಏರ್ಪಡಿಸಿದ್ದ ಮೇಳದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ನಮ್ಮಲ್ಲಿ ಹಲಸು ಸುಲಭ ಬೆಳೆಯಾಗಿದ್ದು ಬಹುತೇಕರ ತೋಟದಲ್ಲಿ ಹಾಳಾಗುತ್ತಿದೆ. ಹಲಸಿನ ಮಹತ್ವ ಜನರಿಗೆ ತಿಳಿಸುವ ಉದ್ದೇಶದಿಂದ ಹಲಸಿನ ವಿವಿಧ ಉತ್ಪನ್ನವನ್ನು ಮೇಳದಲ್ಲಿ ಪರಿಚಯಿಸಲಾಗುತ್ತದೆ ಎಂದರು. ಮೇಳದ ಆಯೋಜಕ ಗಣೇಶ ಶೆಟ್ಟಿ ಮಾತನಾಡಿ, ರಾಜ್ಯದ ವಿವಿಧ ಭಾಗದಲ್ಲಿ ಹಲಸು ಮೇಳ ನಡೆಸಲಾಗಿದ್ದು ಇದೀಗ ಶೃಂಗೇರಿಯಲ್ಲಿ ಮೇಳ ನಡೆಸಲಾಗುತ್ತದೆ. ಇದರಲ್ಲಿ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದ್ದು ಪುಸ್ತಕ ಮಾರಾಟ, ಗಿಡ, ಆಭರಣ, ಉತ್ತರ ಭಾರತದ ಆಹಾರ ಸೇರಿದಂತೆ ಅನೇಕ ಮಳಿಗೆಗಳು ತೆರೆದಿರುತ್ತದೆ. ಮೇಳವನ್ನು ಹೊರನಾಡಿನ ರಾಜಗೋಪಾಲ ಜೋಶಿ ಉದ್ಘಾಟಿಸಲಿದ್ದಾರೆ ಎಂದರು. ಸಭೆಯಲ್ಲಿ ಸಚಿನ್ ಮತ್ತು ಭಾಸ್ಕರ ಪೂಜಾರಿ ಇತರರು ಇದ್ದರು. ಯುವ ವಿಪ್ರ ವೇದಿಕೆ ಹಾಗೂ ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ಸಾಮೂಹಿಕ ಉಪನಯನವನ್ನು ಏಪ್ರಿಲ್ 20ರಂದು ಏರ್ಪಡಿಸಲಾಗಿದೆ. ನಂತರ ಸಂಸ್ಕಾರ ಶಿಬಿರವು ಏಪ್ರಿಲ್ 23ರಿಂದ 1 ವಾರದ ಶಿಬಿರ ಉಳುವೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ. ಪಟ್ಟಣದ ಗೌರಿಶಂಕರ ಸಭಾಂಗಣದಲ್ಲಿ ನೇಮೋತ್ಸವ, ವರ್ತೆ ಪಂಜುರ್ಲಿ ದೈವಗಳ ನೇಮೋತ್ಸವ ಏಪ್ರಿಲ್ 18ರಂದು ರಾತ್ರಿ 7ರಿಂದ ನಡೆಯಲಿದ್ದು ಅನಂತ ಕಲ್ಯಾಣ ಕುಟುಂಬದಿಂದ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಸೌಮ್ಯ ವಿಜಯಕುಮಾರ್ ತಿಳಿಸಿದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.